ಹೋಗುವಂತ ರಸ್ತೆಯಲ್ಲಿ ಕಾಣಬಹುದು. ಅವಸರವೇ ಅಪಘಾತಕ್ಕೆ ಕಾರಣ, ನಿಧಾನವಾಗಿ ಚಲಿಸಿ ಎಂಬುವಂತ ಬೋರ್ಡಿಗೆ ಮಧು ಬಂಗಾರಪ್ಪ ಅವರ ಸ್ವಾಗತವನ್ನು ಕೋರಿದಂತ ಸನ್ಮಾನ್ಯ ಶಾಸಕರು NH ಕೋನರೆಡ್ಡಿ ಅವರು ಈ ರೀತಿ ತಾವೇ ದುರ್ಬಳಕೆ ಮಾಡ್ತಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು. ಧಾರವಾಡ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ಯಾನರ್ ದರ್ಬಾರ್, ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ. ಧಾರವಾಡದಿಂದ ಬೆಳಗಾವಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 48 ಹೆದ್ದಾರಿಯಲ್ಲಿ ಇತ್ತೀಚೆಗೆ ಅತಿಯಾಗಿ ಬ್ಯಾನರ್ಗಳು ಮತ್ತು ಪೋಸ್ಟರ್ಗಳು ಅಳವಡಿಸಲಾಗುತ್ತಿರುವುದು ರಸ್ತೆ ಸುರಕ್ಷತೆಗೂ ಸಂಚಾರಕ್ಕೂ ತೀವ್ರ ಅಡ್ಡಿಪಡಿಸುವ ಪರಿಸ್ಥಿತಿಯನ್ನ ಸೃಷ್ಟಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಮಾನ್ಯವಾಗಿ ಮದ್ಯಪಾನ ಮಾಡಿ ವಾಹನ ಓಡಿಸಬೇಡಿ, ಅವಸರವೇ ಅಪಾಯ, ನಿಧಾನವಾಗಿ ಚಲಿಸಿ, SOS ಟೋಲ್ ಹೆಲ್ಪ್ ಲೈನ್ ಮುಂತಾದ ಸಾರ್ವಜನಿಕ ಸುರಕ್ಷತಾ ಸೂಚನೆಗಳನ್ನು ಮಾತ್ರ ಪ್ರದರ್ಶಿಸಬೇಕಾದ್ರೆ ಈಗ ಈ ಬೋರ್ಡ್ಗಳ ಮೇಲೆ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ನಿಗಮ ಮಂಡಳಿ ಅಧ್ಯಕ್ಷರು ಸೇರಿ ಅನೇಕ ನಾಯಕರ ಚಿತ್ರವನ್ನ ಹಾಕಿಸಿ ವೈಯಕ್ತಿಕ ಬ್ಯಾನರ್ಗಳನ್ನ ಅಂಟಿಸಲಾಗ್ತಾ ಇದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಬ್ಯಾನರ್ಗಳ ಅತಿರೇಕಕ್ಕೆ ಕಾರಣವಾಗಿ ಶಾಸಕ NH ಕೋನರೆಡ್ಡಿ ಹೆಸರನ್ನ ಸಾರ್ವಜನಿಕರು ಉಲ್ಲೇಖ ಮಾಡ್ತಾ ಇದ್ದು, ಇಂತಹ ವೈಯಕ್ತಿಕ ಪ್ರಚಾರಕ್ಕಾಗಿ ರಸ್ತೆ ಸುರಕ್ಷತಾ ಸೂಚನೆಗಳನ್ನ ಮರೆ ಮಾಡುವುದು ಸಾರ್ವಜನಿಕರ ಪ್ರಾಣಕ್ಕೂ ಕೂಡ ಅಪಾಯ ಎಂದು ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆದ್ದಾರಿಯಲ್ಲಿ ಸುರಕ್ಷತಾ ಸೂಚನೆಗಳೇ ಕಾಣಿಸದಿದ್ರೆ ಅಪಘಾತಗಳ ಪ್ರಮಾಣ ಹೆಚ್ಚಾದ್ರೆ ಯಾರು ಹೊಣೆ ಎಂದು ಜನರ ಕೂಗು ಹಾಕುತ್ತಾ ಇದಕ್ಕೆ ತಕ್ಷಣವೇ ತೆರವು ಕಾರ್ಯಾಚರಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಸಾರ್ವಜನಿಕರ ಬೇಡಿಕೆ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಹಿರಿಯ ಅಧಿಕಾರಿಗಳು ಈ ವಿಷಯಕ್ಕೆ ತಕ್ಷಣ ಗಮನ ಹರಿಸಿ ರಸ್ತೆ ಸುರಕ್ಷತೆಗೆ ಅಡ್ಡಿಯಾದ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಜನತೆ ವಿನಂತಿ ಮಾಡಿದ್ದಾರೆ.